ರಮಣೀಯವಾದಂತಹ ವಾತಾವರಣ, ಭಾರತದ ಈಶಾನ್ಯ ರಾಜ್ಯವಾಗಿದ್ದು 7 ಸ್ಟಾರ್ ಎಂದೇ ಪ್ರಸಿದ್ಧವಾಗಿರುವಂತಹ 7 ರಾಜ್ಯಗಳಲ್ಲಿ ಮಣಿಪುರ ಕೂಡ ಒಂದು. ಇತ್ತೀಚಿನ ದಿನಗಳಲ್ಲಿ ಜನಾಂಗೀಯ ಸಂಘರ್ಷದಿಂದ ಭುಗಿಲೆದ್ದಂತಹ ಸಮಸ್ಯೆಗಳನ್ನು ಬಗೆಹರಿಸದ ಕೇಂದ್ರ ಸರ್ಕಾರ ಹಲವಾರು ಟೀಕೆಗಳಿಗೆ ಗುರಿಯಾಗಿದೆ. ಮಣಿಪುರದಲ್ಲಿ ಪ್ರಮುಖವಾಗಿ 2 ಬುಡಕಟ್ಟು ಜನಾಂಗದವನ್ನು ನಾವು ನೋಡಬಹುದು. ಒಂದು ಕುಕ್ಕಿ ಮತ್ತು ಮೈತಿ. ಇವುಗಳು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಿವೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿರುವಂತಹ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಯಾಗಿ ಬೀರೇನ್ ಸಿಂಗ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಕರ್ಫ್ಯೂ ಮತ್ತು ಇಂಟರ್ನೆಟ್ ಬಂದ್ಗಳಂತಹ ಕೆಲವೊಂದು ಸಮಸ್ಯೆಗಳಿಗೆ ಮಣಿಪುರ ಎದುರಾಗಿದ್ದು ನಾವು ಕಾಣುತ್ತೇವೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನೋಡಿದರೆ ದಾವಣಗೆರೆಯಲ್ಲಿ ಅತ್ಯಂತ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ದಲಿತ ಸಮುದಾಯವು ವಿರೋಧಿಸಿದ್ದು ನಾವು ಇಲ್ಲಿ ಗಮನಿಸಬಹುದು. ಮಣಿಪುರದಲ್ಲಿ ಈ ವ್ಯವಸ್ಥೆಯನ್ನು ಹೋಗಲಾಡಿಸಲು ಅಸ್ಸಾಂ ರೈಫಲ್ಸ್ ಪಡೆಯನ್ನು ಕೇಂದ್ರ ಸರ್ಕಾರ ನೇಮಿಸಿತ್ತು. ಅಲ್ಲಿ ಅಖಿಲ ಬುಡಕಟ್ಟು ವಿದ್ಯಾರ್ಥಿಗಳ ಒಕ್ಕೂಟ ಸಂಘವು ಕೂಡ ಇದರ ವಿರುದ್ಧ ಧ್ವನಿ ಎತ್ತುವ ಕೆಲಸ ಮಾಡಿತು. ನನ್ನ ರಾಜ್ಯ ಮಣಿಪುರ ಹೊತ್ತಿ ಉರಿಯುತ್ತಿದೆ, ದಯವಿಟ್ಟು ಸಹಾಯ ಮಾಡಿ ಎಂಬ ಒಂದು ಮನಸ್ಸಿನ ನೋವನ್ನು ಹೊರಹಾಕಿದಂತಹ ಒಬ್ಬ ಅತ್ಯಂತ ಪ್ರಸಿದ್ಧ ಭಾರತದ ಹೆಮ್ಮೆಯನ್ನು ಹೇಳಿಕೊಂಡಂತಹ ಬಾಕ್ಸಿಂಗ್ ಪಟು ಮೇರಿ ಕೋಮ್ ಅವರ ಟ್ವೀಟ್ ಮೂಲಕ ಅವರ ನೋವನ್ನು ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರದ ಗೃಹ ಮಂತ್ರಿಯಾಗಿದ್ದಂತಹ ಅಮಿತ್ ಶಾ ಅವರು ಮಣಿಪುರ ಹೊತ್ತಿ ಉರಿಯುವುದನ್ನು ಗಮನಿಸಿದಂತಹ ಶಾ ಅವರು ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಮಣಿಪುರಕ್ಕೆ ಹೋಗಿ ಅಲ್ಲಿಯ ವ್ಯವಸ್ಥೆಯನ್ನು ಗಮನಿಸಿದ್ದು ನಾವು ಇಲ್ಲಿ ಕಾಣುತ್ತೇವೆ. ರತ್ನಗಳ ನಾಡು ರಾಜಧಾನಿ ಇಂಫಾಲವಾಗಿದ್ದು ಮಯನ್ಮಾರ್ದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿದೆ. ದೇಶೀಯ ಗಡಿಯಾದಂತಹ ನಾಗಾಲ್ಯಾಂಡ್, ಅಸ್ಸಾಂ, ಮಿಜೋರಾಂದೊಂದಿಗೆ ಗಡಿಯನ್ನು ಹೊಂದಿದೆ. ಈ ರಾಜ್ಯವು 22,327 ಚದರ ಕಿಲೋಮೀಟರ್ ವ್ಯಾಪ್ತಿಯ ವಿಸ್ತೀರ್ಣವನ್ನು ಹೊಂದಿದ್ದು ಅಧಿಕೃತವಾಗಿ ಭಾಷೆ ಮೈಟಿ ಲೋನಾ ಮಣಿಪುರಂ ಎಂಬ ಭಾಷೆ ಅಲ್ಲಿ ಆಡಳಿತ ಸ್ಥಳೀಯ ಭಾಷೆವಾಗಿದ್ದು 16 ಜಿಲ್ಲೆಗಳನ್ನು ಒಳಗೊಂಡಿದೆ. ಈ ಮಣಿಪುರವು ರಾಜ್ಯ ಸ್ಥಾನಮಾನ ಪಡೆದಿದ್ದು ಜನವರಿ 21, 1972ರಲ್ಲಿ ಇದು ರಾಜ್ಯದ ಸ್ಥಾನಮಾನವನ್ನು ಪಡೆದಿದೆ. ಆಧುನಿಕ ಪೋಲೋ ಇಲ್ಲಿಯೇ ಹುಟ್ಟಿ ನಾವು ಪೋಲೋ ಇಂಗ್ಲೆಂಡ್ ನಲ್ಲಿರುವಂತಹ ಪೋಲೋ ಆಟವನ್ನು ನಾವು ಮಣಿಪುರದಲ್ಲೇ ಹುಟ್ಟಿದ್ದು ಎಂದು ಗಮನಿಸುತ್ತೇವೆ. ಸಂಸ್ಕೃತವಾಗಿ ರಾಸಲೀಲೆ, ಯಾಹುಶಾಂಗ ಸ್ಥಳೀಯ ಉತ್ಸವಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿಯ ಪಾಪ್ಯುಲೇಷನ್ ನಾವು ಗಮನಿಸಬೇಕಾದ್ರೆ 3.32 ಮಿಲಿಯನ್ಸ್ ಅಂದರೆ 33,180 ಲಕ್ಷ ಜನಸಂಖ್ಯೆಯನ್ನು ಹೊಂದಂತಹ ಮಣಿಪುರ 1.66 ಮಿಲಿಯನ್ಸ್ ಪುರುಷರು ಹೊಂದಿದರೆ 1.65 ಮಿಲಿಯನ್ಸ್ ಮಹಿಳೆಯರನ್ನು ಹೊಂದಿದ್ದು, ಇಲ್ಲಿ ರೂರಲ್ ಏರಿಯಾ ನಾವು ನೋಡಬೇಕಾದ್ರೆ 70.79% ರೂರಲ್ ಏರಿಯಾ ಇದ್ದು ಅರ್ಬನ್ ಏರಿಯಾ 29.21% ಅರ್ಬನ್ ಏರಿಯಾದ. ಇಲ್ಲಿ ಗಮನಿಸಬೇಕಾದದ್ದು ಆ ಮಣಿಪುರದಲ್ಲಿ ಅತ್ಯಂತ ಬೃಹತ್ ಮಟ್ಟದಂತಹ ಕಾಡು ಇರುವುದರಿಂದ ರೂರಲ್ ಏರಿಯಾ ಅತಿ ಹೆಚ್ಚಾಗಿ ನಾವು ಇಲ್ಲಿ ಕಾಣುತ್ತೇವೆ. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 0.23% ಭಾಗ ಮಣಿಪುರವನ್ನು ಹೊಂದಿದೆ. ಅಲ್ಲಿ ಸೆಕ್ಸ್ ರೇಷಿಯೋ ನಾವು ನೋಡಬೇಕಾದ್ರೆ 1,066 ಪುರುಷರಿಗೆ 1000 ಪುರುಷರಿಗೆ 1,066 ಮಹಿಳೆಯರು ಇರುವುದನ್ನು ನಾವು ಇಲ್ಲಿ ಗಮನಿಸುತ್ತೇವೆ. ಜನಾಂಗೀಯ ತಾರತಮ್ಯ ಒಂದು ಇತಿಹಾಸವನ್ನು ಹೊಂದಿದೆ. ಮಣಿಪುರದಲ್ಲಿ ಈಗ ಭುಗಿಲೆದ್ದಂತಹ ಒಂದು ಸಮಸ್ಯೆಯು ಇತ್ತೀಚಿನ ಸಮಸ್ಯೆವಲ್ಲ, ಇತಿಹಾಸವನ್ನು ಹೊಂದಿದಂತಹ ಸಮಸ್ಯೆವಾಗಿದ್ದು ಕಣಿವೆ ಪ್ರದೇಶದಲ್ಲಿ ವಾಸಿಸುತ್ತಿರುವ ಮೈತಿ ಸಮುದಾಯ, ಬೆಟ್ಟದ ಪ್ರದೇಶದಲ್ಲಿ ವಾಸಿಸುತ್ತಿರುವ ಕುಕ್ಕಿ, ನಾಗಾ ಬುಡಕಟ್ಟು ಸಮುದಾಯ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 53% ಹೆಚ್ಚು ಮೈತಿಗಳನ್ನೇ ಹೊಂದಿದೆ. ಅಂದ್ರೆ ಮಣಿಪುರದಲ್ಲಿ ಮೈತಿಗಳ ಪ್ರಾಬಬಿಲಿಟಿ ಹೆಚ್ಚಿರುವುದನ್ನು ನಾವು ಇಲ್ಲಿ ಗಮನಿಸುತ್ತೇವೆ. ಇವರು ರಾಜಧಾನಿ ಇಂಫಾಲ ಸುತ್ತಮುತ್ತ ಕಣಿವೆ ಪ್ರದೇಶದಲ್ಲಿ ವಾಸಿಸುತ್ತಾರೆ. ಬಹುತೇಕ ಹಿಂದೂ ಧರ್ಮೀಯರು ಈ ಮೈತಿಗಳು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದರೆ ಕುಕ್ಕಿ ಮತ್ತು ನಾಗಾ ಬುಡಕಟ್ಟು ಜನಾಂಗದವರು ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸುತ್ತಿದ್ದು ಬಹುತೇಕರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಮೈತಿ ಸಮುದಾಯದ ದೀರ್ಘಕಾಲದಿಂದ ಪರಿಶಿಷ್ಟ ಪಂಗಡ ಶೆಡ್ಯೂಲ್ಡ್ ಟ್ರೈಬ್ಸ್ ಸ್ಥಾನಮಾನ ನೀಡಬೇಕೆಂದು ಹೋರಾಡುತ್ತಿದ್ದಾರೆ. ಇದಕ್ಕೆ ಕುಕ್ಕಿ ಮತ್ತು ನಾಗಾ ಜನಾಂಗ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಅಂದ್ರೆ ಈ ಕುಕ್ಕಿ ಮತ್ತು ಮೈತಿಗಳ ನಡುವಿನ ಒಂದು ಅತ್ಯಂತ ವಿರೋಧಕ್ಕೆ ಕಾರಣವೇನೆಂದ್ರೆ ಅಲ್ಲಿಯ ಪರಿಶಿಷ್ಟ ಪಂಗಡ ಮತ್ತು ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕಾಗಿ ಸರ್ಕಾರವನ್ನು ವಿರೋಧಿಸುತ್ತಿರುವ ಸಂದರ್ಭದಲ್ಲಿ ಮೈತಿಗಳು ಪರಿಶಿಷ್ಟ ಪಂಗಡವೂ ಕೂಡ ನಮಗೆ ಬೇಕು ಎನ್ನುವ ಧ್ವನಿ ಎತ್ತಿದ ಸಂದರ್ಭದಲ್ಲಿ ಕುಕ್ಕಿ ಮತ್ತು ನಾಗಾ ಜನಾಂಗಗಳು ಅವುಗಳನ್ನು ವಿರೋಧಿಸಿಕೊಂಡು ಬರುತ್ತಿದ್ದಾರೆ. ಮೈತಿ ಜನಾಂಗಕ್ಕೆ ಎಷ್ಟೇ ಸ್ಥಾನಮಾನ ದೊರೆತರೆ ಜಮೀನು ಖರೀದಿಸುವುದು, ಉದ್ಯೋಗ, ಹಲವಾರು ರೀತಿಯಾದಂತಹ ತೊಂದರೆಗಳು ಕುಕ್ಕಿ ಮತ್ತು ನಾಗ ಜನಾಂಗಗಳು ಅನುಭವಿಸಬೇಕಾಗುತ್ತವೆ. ಕಾನೂನಿನ ಪ್ರಕಾರ ಮೈತ್ರಿಗಳು ಗುಡ್ಡಗಾಡು ಪ್ರದೇಶದಲ್ಲಿ ಜಮೀನು ಖರೀದಿಸುವಂತಿಲ್ಲ. ಆದರೆ ರಾಜಕೀಯವಾಗಿ ನೋಡುವುದಾದ್ರೆ ವಿಧಾನಸಭೆಯಲ್ಲಿ ಒಟ್ಟು ಸೀಟುಗಳಲ್ಲಿ ಮೈತಿಗಳ 40% ಸೀಟುಗಳು ಮೈತಿಗಳೇ. ಅಂದ್ರೆ ಒಟ್ಟು ಮಣಿಪುರದಲ್ಲಿ 60 ವಿಧಾನಸಭಾ ಸೀಟುಗಳಿದ್ರೆ ಅದರಲ್ಲಿ 40 ಸೀಟುಗಳು ಮೈತಿಗೆ ಸಂಬಂಧಪಟ್ಟಂತಹ ಸೀಟುಗಳಿವೆ. ಅಂದ್ರೆ ಮೆಜಾರಿಟಿ ಮೈತಿಗಳದೇ ಹೆಚ್ಚಾಗಿದೆ ಎಂದು ನಾವು ಇಲ್ಲಿ ಗಮನಿಸಬಹುದು. ಆದರೆ ಕುಕ್ಕಿ ಮತ್ತು ನಾಗ ಜನಾಂಗಗಳು ಒಟ್ಟುಗೂಡಿಸಿ 20 ವಿಧಾನಸಭಾ ಸೀಟ್ಗಳನ್ನು ಒಳಗೊಂಡಿವೆ. ಮಯನ್ಮಾರ್ದೊಂದಿಗೆ ಅಕ್ರಮವಾಗಿ ಕುಕ್ಕಿ ಜನಾಂಗದವರು ಮಣಿಪುರಕ್ಕೆ ಬಂದು ಕಾಡುಗಳಲ್ಲಿ ಒತ್ತುವರಿ ಮಾಡುತ್ತಿದ್ದಾರೆ ಎಂದು ವಿರೋಧಿಸುತ್ತಿದ್ದಾರೆ. ಇಲ್ಲಿ ಮಯನ್ಮಾರ್ನಿಂದ ಬಂದಂತಹ ಕುಕ್ಕಿ ಜನಾಂಗದವರು ಮಣಿಪುರದಲ್ಲಿ ಬಂದು ಬೇಸಾಯ ಮಾಡುತ್ತಾ ತಮ್ಮ ಜೀವನವನ್ನು ನಿರ್ವಹಣೆ ಮಾಡುತ್ತಿದ್ದಾರೆ. ಅದರೊಂದಿಗೆ ಮಣಿಪುರದಲ್ಲಿ ಗಾಂಜಾ ಬೇಸಾಯ ಕೂಡ ಒಂದು ಪ್ರಸಿದ್ಧವಾಗಿ ಮಾರ್ಪಟ್ಟಿದೆ. ಆ ಕಾರಣದಿಂದ ಸ್ಥಳೀಯರು ಇದನ್ನು ವಿರೋಧಿಸಿ ಒಂದು ಪ್ರತಿಭಟನೆ ರೂಪವನ್ನು ಪಡೆದುಕೊಂಡಿದೆ.